ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ಚಿಕ್ಕಬಾಣಾವರಪುರ ಪೊಲೀಸ್ ಠಾಣೆ, ಸಂಚಾರಿ ಪೊಲೀಸ್ ಠಾಣೆ ಹಾಗೂ ಎಸಿಪಿ ಕಚೇರಿ ನಿರ್ಮಾಣ. ಇಲ್ಲಿನ ಸ್ಥಳದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕ್ರಮ. ಟ್ರಾಫಿಕ್ ನಿಯಂತ್ರಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 2 ಕ್ಷೇತ್ರದ ಚುನಾವಣೆ, ನಾವು 2 ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ಲುತ್ತೇವೆ ಅಂತ ನಾವು ಹೇಳ್ತೇವೆ. ಮುನಿರಾಜು ಅವರು ಗೆದ್ದಿದ್ದೇವೆ ಅಂತ ಹೇಳ್ತಾರೆ. ಪೊಲೀಸ್ ಇಂಟೆಲಿಜೆನ್ಸ್ ಪ್ರಕಾರ ಗೆಲುವು ಅದನ್ನೆಲ್ಲ ಯಾಕೆ ಹೇಳ್ತಾರೆ, ಅದೆಲ್ಲ ಹೇಳೋದಿಲ್ಲ ಎಂದ ಡಾಕ್ಟರ್ ಜಿ ಪರಮೇಶ್ವರ್. ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು. ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮತ್ತು ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್, ಅದರ ಜೊತೆಗೆ ಎಸಿಪಿ ಆಫೀಸ್, ಇಷ್ಟನ್ನು ಕೂಡ ಈಗ ತಾನೇ ಅಡಿಗೆಲ್ಲ ಹಾಕಿ ಬಂದಿದ್ದೇವೆ. ಎಸಿಪಿ ಕಚೇರಿ ತಕ್ಷಣಕ್ಕೆ ಆಗಬೇಕು ಅಂತೇಳಿ ಒಂದು ಟೆಂಪರರಿಯಾಗಿ ಮಾನ್ಯ ಶಾಸಕರು ಈ ಜಾಗವನ್ನು ಕೊಡಿಸಿದ್ದಾರೆ. ಇದರ ಉದ್ಘಾಟನೆ ಕೂಡ ಮಾಡಿದ್ದೇವೆ. ಇಲ್ಲಿಂದ ಕೆಲಸಗಳು ಪ್ರಾರಂಭ ಆಗುತ್ತೆ ಇವತ್ತಿನಿಂದಾನೆ. ಈ ಭಾಗದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಆಗಬೇಕು, ಟ್ರಾಫಿಕ್ ರೆಗ್ಯುಲೇಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡಿದ್ದೇವೆ. ಉತ್ತಮವಾದ ಕೆಲಸ ಈ ಭಾಗದಲ್ಲಿ ಆಗಲಿ ಅಂತೇಳಿ ಆಶಿಸ್ತೇನೆ.